ಹಾಯ್ ಎಲ್ರು ಹೇಗಿದ್ದೀರಾ? ಇವತ್ತು ನಮ್ಮ ಕಾಲೇಜಲ್ಲಿ ಫಂಕ್ಷನ್ ಇತ್ತು. ಅದಕ್ಕೆ ಏನೋ ಪೂಜೆ ಇದೆ ಅಂತ ಹೇಳಿ ನಮ್ಮ ಮ್ಯಾಮ್ ಸೀರೆ ಉಟ್ಕೊಂಬರಕ್ಕೆ ಹೇಳಿದ್ರು 5 ಜನಕ್ಕೆ. ಅದ್ರಲ್ಲಿ ನಾನು ಒಬ್ಳು. ಅದಕ್ಕೆ ನಾನೇ ಲೇಟಾಗಿ ಹೋಗ್ಬಿಟ್ಟಿದ್ದೀನಿ. ನೀನೇ ಲೇಟಾಗಿ ಬಂದ್ರೆ ಹೆಂಗೆ ಹೆಂಗೆ ಅಂತ ಎಲ್ರು ಪ್ರಶ್ನೆ ಕೇಳ್ತಿದ್ರು. ಏನ್ ಮಾಡೋದು ಬಸ್ ಲೇಟ್ ಆಯ್ತು ಹಾಗೆ ಹೀಗೆ ಅಂತ ನಾನು ಹೇಳ್ದೆ. ಆಯ್ತು ಆಮೇಲೆ ಆಮೇಲೆ ಇನ್ನೇನು ಬಂದಿರೋದೇ ಲೇಟ್ ಅಂತ ಹೇಳಿ ಕಾಲೇಜೆಲ್ಲ ಒಂದು ವಿಡಿಯೋ ಮಾಡ್ಕೊಂಡು ಆ ಕಾಲೇಜ್ ಫಂಕ್ಷನ್ಗೆ ನಾನು ನನ್ನ ಫ್ರೆಂಡು ಈಗ ರೆಡಿ ಆಗಿದ್ವಿ. ನೋಡಿ ಹೇಗೆ ಕಾಣಿಸ್ತಿದೀವಿ ಕಮೆಂಟ್ ಮಾಡಿ. ಕಮೆಂಟಲ್ಲಿ ಹೇಳಿ ಚೆನ್ನಾಗಿ ಕಾಣಿಸ್ತಿದ್ದೀವ ಇಲ್ವಾ ಅಂತ. ಆಯ್ತು ಬಿಡು. ಕುಂಭ ಹೊರ ಕೇಳಿದ್ರು ಅಂತ ಹೊತ್ಕೊಂಡು ಇಟ್ಕೊಂಡಿದ್ವಿ. ಆಗ ಎಷ್ಟು ಬರೋದು 1/4 ಗಂಟೆ ಲೇಟ್ ಆಯ್ತು. ಹೊತ್ಕೊಂಡ್ಬಿಟ್ಟಿದೀವಿ. ಇನ್ನೇನ್ ಮಾಡಕ್ಕಾಗುತ್ತೆ, ಇಳ್ಸಕ್ಕಾಗ್ತಿಲ್ಲ ಬಿಡಕ್ಕಾಗ್ತಿಲ್ಲ. ನಮ್ಮ ಪರಿಸ್ಥಿತಿ ಯಾಕೆ ಕೇಳ್ತೀರಾ? ಕೈನೂ ಇದ್ದೈತಿ ಕಾಲ್ನೂ ಇದ್ದೈತಿ. ಇನ್ನೇನ್ ಮಾಡಂಗಿಲ್ಲ, ಹೊತ್ಕೊಂಡು ನಿಂತ್ಕೊಂಡ್ಲೇಬೇಕು, ಆಪ್ಷನ್ ಇಲ್ಲ. सबर करो, बोला धक्का मुक्की नहीं करने का, आराम से लेने का। ಹಬ್ಬ ಸದ್ಯ ಅಂತೂ ಇಂತೂ ಗೆಸ್ಟ್ ಬಂದ್ರು. ಅವ್ರನ್ನ ಕರ್ಕೊಂಡು ಟೇಪ್ ಕಟಿಂಗ್ ಮಾಡಕ್ ಕರ್ಕೊಂಡು ಹೋಗ್ತಾ ಇದೀವಿ. ಗೆಸ್ಟ್ ಯಾರಪ್ಪ ಅಂದ್ರೆ ದಾವಣಗೆರೆ MLA ಆದ ಪ್ರಭಾ ಮಲ್ಲಿಕಾರ್ಜುನ್ ಅವರು ಮತ್ತೆ ಶಾಂತಂಗೌಡ್ರು ಅವರು ಬಂದ್ರು. ಅವ್ರನ್ನ ಕರ್ಕೊಂಡು ಟೇಪ್ ಕಟಿಂಗ್ ಮಾಡೋಣ ಅಂತ ಹೋಗ್ತಾ ಇದೀವಿ. ಹಾಗೆ ನೋಡಿ ಇಲ್ಲಿ ಕುಂಭ ಹೇಗ್ ಹಿಡ್ಕೊಳ್ಳೋದು ಅಂತ ತೋರಿಸ್ತಿದ್ದಾರೆ, ನೋಡ್ ಕಲೀರಿ. ನೀವೇ ಕಾಣಿಸ್ತಿರಲ್ಲ ಇಬ್ರು, ಇನ್ನಿಬ್ರಲ್ಲಿ ಅಂತ ಕೇಳ್ತಿದ್ರಲ್ಲ, ಇವ್ರೇನಾ ನೋಡಿ ಕಮೆಂಟ್ ಮಾಡಿ. ಲೈಬ್ರರಿ ಟೇಪ್ ಕಟಿಂಗ್ ಮಾಡೋಣ ಅಂತ ಮೇಲ್ಗಡೆ ಬಂದ್ವಿ. ಲೈಬ್ರರಿ ಟೇಪ್ ಕಟಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಇದೇ ನೋಡಿ ಹೊಸ ಲೈಬ್ರರಿ ನಮಗೆ ಮಾಡಿರೋದು. ಚೆನ್ನಾಗಿದೆ ಲೈಬ್ರರಿ ಮತ್ತೆ ಕ್ಲಾಸ್ ರೂಮ್ಸ್ ಎಲ್ಲ ರೀಸೆಂಟ್ ಆಗಿ ಮಾಡಿರೋದು. ಮುಂಚೆ ಇರಲಿಲ್ಲ, ಕೆಳಗಡೆ ಇತ್ತು ಸೆಂಡ್ ಆಗಿ, ಅದಕ್ಕೆ ಮತ್ತೆ ಹೊಸ ಮೇಲ್ಗಡೆ ಚೆನ್ನಾಗಿ ಮಾಡಿದ್ದಾರೆ ಲೈಬ್ರರಿ. ಕ್ಲಾಸ್ ರೂಮ್ಸ್ ಎಲ್ಲ ಚೆನ್ನಾಗಿದೆ. ಬಂದಿರೋ ಗೆಸ್ಟ್ಗಳ ಜೊತೆ ಒಂದು ಫೋಟೋ ತಗೊಂಡು ಕಾಲೇಜಲ್ಲಿ ಫಂಕ್ಷನ್ ಮಾಡಿದ್ರಲ್ಲ, ಎಲ್ಲರಿಗೂ ಸ್ವೀಟ್ ಕೊಡ್ತಾ ಇದ್ದಾರೆ. ಇವಳು ಬರೀ ಬಕಾಸುರಿ, ನಾನು ತಿನ್ನಲ್ಲ ಅಂದ್ರೆ ನನ್ನ ಹತ್ರ ಇಸ್ಕೊಂಡು ಕೊಡು, ನಾನು ತಿಂತೀನಿ ಅಂತ ಹೇಳಿ ವುಮೆನ್ಸ್ ಡೇ ಆಚರಿಸ್ತಿದ್ರು, ಅಲ್ಲಿಗೆ ಬಂದ್ವಿ. ಹಾಯ್ ಅಂದ್ರೆ ಹಾಯ್ समझ रहे हो? समझ रहे ಹುಡುಗಿರ್ ಫೇವ್ರೇಟ್ ಪಾನಿಪುರಿನೂ ಇಟ್ಟಿದ್ದಾರೆ ನೋಡಿ. ಚರ್ಮಗಂಟು ರೋಗದ್ದು ಆಮೇಲೆ ಕೆಚ್ಚಲುಬಾವು ರೋಗ ಬರುತ್ತಲ್ಲ, ಅದೆಲ್ಲ ಇಂಪ್ರೂವ್ ಕಡಿಮೆ ಆಗುತ್ತೆ, ಹಾಲು ಹೆಚ್ಚಳ ಆಗುತ್ತೆ. ದಿನಕ್ಕೆ ಬೆಳಗ್ಗೆ 1 ಟೀ ಸ್ಪೂನು, ಸಂಜೆ 1 ಟೀ ಸ್ಪೂನು ಹಾಕಂತ ಇತ್ತು. ಅದಕ್ಕೆ ಹಾಕಿದ್ರೆ ಪುರಿಗೆ ಸರಿ ನೋಡ್ರಿ ಗೈಸ್, ನಮ್ಮ ಸರಿಯಾಗಿ ಮಾತಾಡೋದು ಕಲೆ. ಕಾಲೇಜಲ್ಲಿ ಫಂಕ್ಷನ್ ಐತಿ ಅಂತ ಹೇಳಿ ಊಟಕ್ಕೆ ಮಾಡ್ಸಿಲ್ಲ, ಏನು ಮಾಡ್ಸಿಲ್ಲ, ಅಲ್ಲೆಲ್ಲ ಮಾಡ್ಸಾರ ಹೋಗ್ರಿ ಅಂತ ಕಳ್ಸ್ಯಾರೆ. ಒಬ್ಬೊಬ್ರು ಊಟಿನೇ ಹಂಗ ಹೋಗೈತಿ. ಊಟಕ್ಕಿಲ್ಲ, ಸದ್ಯಕ್ಕೆ ಕುತ್ಕೊಂಡಿ ಗಾಯ್ಸಿಲಿ. ಊಟ ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. ಯಾವ್ದು ಗೊತ್ತೇನೆ ಊಟ. ಆಮೇಲೆ ಏನೋ ಊಟಕ್ಕೆ ಕೊಟ್ರು, ಆದ್ರೆ ಎಷ್ಟು ಜನ ಇಟ್ಕೊಂಡಿದ್ದಾರೆ. ಜನದಲ್ಲಿ ಹೋಗಿ ಊಟ ಇಸ್ಕೊಂಡ್ಬಂದು ಊಟ ಮಾಡ್ತಿದ್ದಾಳೆ ನೋಡ್ರಿ.